ಇಲ್ಲಿ ನಾನು ನೈಲಾನ್ ಸಬ್ಬಕ್ಕಿನ ಚೆನ್ನಾಗಿ ತೊಳ್ಕೊಂಡು 1 ಕಪ್ಪಷ್ಟು ತೊಳ್ಕೊಂಡ್ಬಿಟ್ಟು ಅದನ್ನು ಒಂದು 5-6 ಗಂಟೆ ನೆನೆಸಿಡ್ಬೇಕು ನೀರಲ್ಲಿ. ನೆನೆಸಿಟ್ಮೇಲೆ ಅದನ್ನು ಆಮೇಲೆ ತೂತು ಪಾತ್ರೆಯಲ್ಲಿ ಶೋಧಿಸಿ ನೀರು ಹೋಗಂಗೆ ಇಡಬೇಕು. ಆಮೇಲೆ ಇಲ್ಲಿ 1 ಕಪ್ಪಷ್ಟು ಇದು ಹೆಸರು ಬೇಳೆನ ತೊಗೊಂಡು ಅದನ್ನು 90% ಕುಕ್ ಮಾಡಬೇಕು. ತುಂಬ ಮೆತ್ತಗೆ ಕುಕ್ಕರಲ್ಲಿ ಕೂಗಿಸ್ಬಾರ್ದು. ಇವಾಗ ಇದು ಒಂದು ಬಾಣಲೆ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು 3-4 ಸ್ಪೂನ್ ಎಣ್ಣೆ ಹಾಕಿ ಮೊದಲಿಗೆ ಒಗ್ಗರಣೆ ಕಾಳು, ಶೇಂಗಾ, ಕಡಲೆಬೇಳೆ, ಆಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಅರಿಶಿನ ಹಾಕಿ ಅದನ್ನು ಚೆನ್ನಾಗಿ ಇದಾದಮೇಲೆ ಶೋಧಿಸಿಟ್ಕೊಂಡಿರೋ ಸಬ್ಬಕ್ಕಿನ ಹಾಕಿ ಮಿಕ್ಸ್ ಮಾಡಬೇಕು. ಸಿಮ್ಮಲ್ಲಿ ಇಡಬೇಕು. ಮಿಕ್ಸ್ ಆದಮೇಲೆ ಸ್ವಲ್ಪ ಒಂದು 5 ನಿಮಿಷ ಕಲರ್ ಚೇಂಜ್ ಆಗಬೇಕು ಸಬ್ಬಕ್ಕಿದು, ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು. ಆಮೇಲೆ ಇದು ಬೆಂದಿರೋ ಹೆಸರು ಬೇಳೆನ ಹಾಕಿ ಅದನ್ನು ಒಂದು 5 ನಿಮಿಷ ಆದಮೇಲೆ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಕಲಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣಿನ ರಸ ಆಗಿ ಹಿಂಡ್ಕೊಂಡ್ರೆ ನೈಲಾನ್ ಸಬ್ಬಕ್ಕಿ ಉಪ್ಪಿಟ್ಟು ರೆಡಿ ಆಯಿತು. ಇಲ್ಲಿ ನಾನು ಹೆಸರು ಬೇಳೆ ಹಾಕಿ ಮಾಡಿರೋದ್ರಿಂದ ಟೇಸ್ಟ್ ಸೂಪರ್ ಆಗಿರುತ್ತೆ.